ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಹೊಸತನವನ್ನು, ಹೊಸ ಬದುಕನ್ನು, ಹೊಸದಾಗಿ ಮಾಡುವ ಕೆಲಸಗಳನ್ನು ಏನು ಮಾಡಬೇಕಾದ್ರೂ ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕ್ತೀರಿ. ಆದರೆ ಗುರುವಿನ ಅನುಗ್ರಹ ಎಲ್ಲವೂ ಲಾಭ ಇದ್ದಂಗೆ ಇರುತ್ತೆ. ಆದರೆ ಕೆಲಸ ಆಗೋದು ಮಾತ್ರ ಸ್ವಲ್ಪ ವಿಳಂಬ ಆಗುತ್ತೆ. ಇದು ಎಲ್ಲಿವರೆಗೂ? ಮುಂದೆ ಬರ್ತಕ್ಕಂಥ 3 ತಿಂಗಳವರೆಗೂ ಮಾತ್ರ. ಈ 3 ತಿಂಗಳು ಕುಂಭರಾಶಿಯವರಿಗೆ ಬಹಳಷ್ಟು ಬೇಗನೆ ಎಲ್ಲ ಆಗಿ ಹೋಯಿತು, ಪರವಾಗಿಲ್ಲಪ್ಪ, ಕಾರ್ಯಸಿದ್ಧಿ. ಮೊನ್ನೆ ಅಂತೂ ಮದುವೆ ಪ್ರಯತ್ನ ಪಟ್ವಿ, ಆಗಲಿಲ್ಲ. ಈ ಸತಿ ಮದುವೆ ಅನುಕೂಲ ಆಗ್ತಾ ಇದೆ. ಹೆಣ್ಣು ಮನೆಗೆ ಬಂದಾಯಿತು, ನೋಡಿ ಆಯಿತು. ಮಧ್ಯದಲ್ಲಿ ಯಾರಾದರೂ ಒಬ್ಬ ಪುಣ್ಯಾತ್ಮ ಸಣ್ಣದಾಗಿ ಒಂದು ಫುಲ್ ಸ್ಟಾಪ್ ಇಟ್ಟಾಯಿತು. ಅಂದರೆ ಯೋಚನೆ ಮಾಡಿ, ಈ 3 ತಿಂಗಳು ಲಾಭ ಆದಂಗೂ ಇರುತ್ತೆ, ನಷ್ಟ ಆಗ್ತಾ ಇರುತ್ತೆ. ಆದರೆ ಈ 3 ತಿಂಗಳಲ್ಲಿರ್ತಕ್ಕಂಥ ಲಾಭ ನಷ್ಟಗಳೇನಿದೆ, ಆ ಏರಿಳಿತ ಏನಿದೆ, ಇದು ಪರ್ಮನೆಂಟ್ ಅಲ್ಲ. ಆದರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾ, ದೇವಿಯ ಔಪಾಸನೆ ಮಾಡ್ತಾ, ಸದಾಕಾಲ ನಮ್ರತೆಯಿಂದ ನಡ್ಕೊಳ್ತಾ, ಒಬ್ಬರಿಗೆ ಮೋಸವಿಲ್ಲದಂಥ ರೀತಿ ಭಗವಂತ ನಮಗೆ ಕೊಟ್ಟಷ್ಟು, ನನಗೆಂತ ಬಂದದ್ದಷ್ಟು, ಅದಷ್ಟು ನನಗಿದ್ರೆ ಸಾಕು ಎಂಬತಕ್ಕಂಥ ಮನದಾಸೆಯಿಂದ ನೀವು ನಿಂತಿದ್ದೇ ಆದರೆ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಆದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಏನಾದರೂ ಒಂದಿಷ್ಟು ಪ್ರವರ್ಧಮಾನಕ್ಕೆ ಬರಬೇಕು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿ ಶುಕ್ರವಾರ ಸಂಧ್ಯಾಕಾಲದ ಗೋಧುಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ನಮಃ, ಮಹಾಲಕ್ಷ್ಮೀ ನಮಃ, ಸಿದ್ಧಲಕ್ಷ್ಮೀ ನಮಃ, ಮೋಕ್ಷಲಕ್ಷ್ಮೀ ನಮಃ, ಜಯಲಕ್ಷ್ಮೀ ನಮಃ, ಸರಸ್ವತೀ ನಮಃ, ಮಾತಾಚ ಅನ್ನಪೂರ್ಣಾಯೇ ನಮಃ. ಹೀಗೆ ದೇವಿನ ಉಪಾಸನೆ ಮಾಡೋದ್ರಿಂದ, ಹಸಿದ ಹೊಟ್ಟೆಗೆ ಅನ್ನವನ್ನು ಉಣಬಡಿಸೋದ್ರಿಂದ, ಯಾರ ಸಂಕಷ್ಟಕ್ಕಾದರೂ ನಾನೂ ನಿಮ್ಮೊಂದಿಗಿದ್ದೀನಿ ಅಂತ ಹೇಳಿ ಒಳ್ಳೆ ಮನಸ್ಸಿನಿಂದ ನೀವು ಒಂದು ತೀರ್ಮಾನ ತಗೊಳ್ತೀರಲ್ಲ, ಅದು ನಿಮ್ಮನ್ನು ಕೈ ಹಿಡಿಯುತ್ತೆ. ಅಷ್ಟೇ ಅಲ್ಲದಿರ ಗೋ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಸುಂದರವಾದಂಥ ಪ್ರಕೃತಿ ಪರಿಸರದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಗಿಡ ಮರಗಳಿಗೆ ನೀರುಡಿಸ್ತಕ್ಕಂಥದ್ದು, ಇಂತಹ ಕಾಯಕವನ್ನು ಮಾಡಿ. ಯಾವ ವ್ಯಕ್ತಿ ಹಸುವಿನಿಂದ ಇದ್ದಾನೋ ಅವನಿಗೆ ಅನ್ನವನ್ನು ಬಡಿಸಿ ಆತನ ಹೊಟ್ಟೆಯ ಹಸುವನ್ನು ನೀಗಿಸಿ. ಈ ಕಾಯಕವನ್ನು ಕುಂಭರಾಶಿಯವರು ಮಾಡಿದ್ರೆ ನಿಮ್ಮೊಳಗಿರುವಂಥ ಸಮಸ್ಯೆಗಳು ನಿಮಗೆ ಅರಿವಿಲ್ಲದಂಥ ರೀತಿ ಮಂಜಿನಗಡ್ಡೆ ಥರ ಎಲ್ಲವೂ ಕರಗುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮುಂದಿನ 4 ತಿಂಗಳು, ಈ 3 ತಿಂಗಳ ಭವಿಷ್ಯ ಹೀಗಿದ್ದರೆ ಮುಂದಿನ 4 ತಿಂಗಳು ಅದೃಷ್ಟ ನಿಮ್ಮದು. ಆರ್ಥಿಕ ಪರಿಸ್ಥಿತಿ, ವ್ಯವಹಾರ, ವ್ಯಾಪಾರ, ಉದ್ಯೋಗ ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ನಡೀತೀರಿ. ಆದರೆ ಅದರ ಮುಂದಿನ 3 ತಿಂಗಳು ಮಾತ್ರ ಸಮಸ್ಯೆ ಕಟ್ಟಿಟ್ಟು ಬುತ್ತಿ ಆಗುತ್ತೆ, ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಏನೇ ಬರಲಿ, ಬಂದದ್ದು 100 ಸಮಸ್ಯೆ ಇರಲಿ ಅಥವಾ ಎಂಥದ್ದೇ ಸಂಕಷ್ಟಗಳಿರಲಿ, ಅದು ತಡೆಯುವ ಶಕ್ತಿನನ್ನು ಕೊಡಪ್ಪ ಭಗವಂತ ಅಂತ ಶನೇಶ್ಚರನ ಗಟ್ಟೆಗೆ ಆತನ ಪಾದವನ್ನು ಹಿಡಿರಿ. ಯಾಕೆಂದರೆ ಈ ಬಾರಿ ರಾಜನಾಗಿರ್ತಕ್ಕಂಥವನು ಶನಿ. ಯಾಕೆಂದರೆ ಮಂತ್ರಿಮಂಡಲದಲ್ಲಿ, ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ನವನಾಯಕರಲ್ಲಿ ಶನಿಯ ಪ್ರಭಾವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಗುರುವಿನ ಪ್ರಭಾವ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು, ಬುಧ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ನಿಮ್ಮ ಬುದ್ಧಿ ಚೈತನ್ಯ ಮಾತ್ರ ಚಂಚಲತೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ, ಭಗವತಿಯ ಪಾದವನ್ನು ಗಟ್ಟಾಗಿ ಹಿಡಿಯುವಂಥ ಮನಸ್ಸು ನಿಮ್ಮದಾಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷದ ಫಲ ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ಶ್ರೇಷ್ಠಕರವಾಗಿರ್ತಕ್ಕಂಥದ್ದು. ಆದ್ರೆ ಒಂದು ರೀತಿ ಹೇಳ್ಬೇಕಂದ್ರೆ ಈ ವರ್ಷದ ಫಲ ವಿಶೇಷವಾಗೇನೋ ಇದೆ, ಬಹಳ ಸುಖಕರವಾಗಿದೆ. ಆದ್ರೆ ಸ್ವಲ್ಪ ಮಟ್ಟಿಗೆ ತಾವು ಕೂಡ ಎಡುವತಕ್ಕಂಥದ್ದಿರುತ್ತೆ, ಸ್ವಲ್ಪ ಸಮಸ್ಯೆ ಕೂಡ ಬಂದಿರತಕ್ಕಂಥದ್ದಿರುತ್ತೆ. ಆದ್ರೆ ಒಂದು ರೀತಿ ಹೇಳ್ಬೇಕಂದ್ರೆ ತಾವು ಕೂಡ ಹಿರಿಯರನ್ನ ಪ್ರಾರ್ಥನೆ ಮಾಡಬೇಕು, ತಂದೆ ತಾಯಿಯರನ್ನ ಪ್ರಾರ್ಥನೆ ಮಾಡಬೇಕು. ತಂದೆ ತಾಯಿ ಹಿರಿಯರ ಅನುಗ್ರಹ ನಿಮಗಿದ್ರೆ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತಕ್ಕಂಥದ್ದು. ಸುಖ ದುಃಖ ಪ್ರತಿಯೊಂದು ಕೂಡ ತಾವು ಎದುರಿಸ್ತಕ್ಕಂಥದ್ದಿರುತ್ತೆ. ಯಾವುದಕ್ಕೂ ಕೂಡ ಅಂಜೋದು ಬೇಡ, ಭಗವಂತನನ್ನ ಪ್ರಾರ್ಥನೆ ಮಾಡಿ, ಶ್ರೀನಿವಾಸನನ್ನ ಪ್ರಾರ್ಥನೆ ಮಾಡಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮೊದಲು 6 ತಿಂಗಳು ಸ್ವಲ್ಪ ಸಮಂಜಸಕರವಾಗಿ ಇಲ್ಲದೆ ಇರ್ತಕ್ಕಂಥದ್ದು, ಮೊದಲು 6 ತಿಂಗಳು ಸ್ವಲ್ಪ ಸಮಸ್ಯೆಗಳನ್ನ ತಾವು ಎದುರಿಸ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಆ ಒಂದು ಸಮಸ್ಯೆಗಳಿಂದ ತಾವು ದೂರ ಆಗ್ಬೇಕು ಅಂದ್ರೆ ಹಿರಿಯರನ್ನ ಪ್ರಾರ್ಥನೆ ಮಾಡಿ. 9 ಶನಿವಾರ ಶನೇಶ್ಚರನಿಗೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ ಎಳ್ಳಿನ ಬತ್ತಿಯ ಆರತಿಯನ್ನ ಮಾಡೋದ್ರಿಂದ ಶನೇಶ್ವರನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವರ್ಷದಲ್ಲಿರ್ತಕ್ಕಂಥ ಈ ವರ್ಷದ ಫಲ ಇದೆಯಲ್ಲ, ಮೊದಲೇ ಶನಿ ರಾಜ. ಶನಿ ರಾಜ ಆದಮೇಲೆ ಈ ರಾಶಿ ಫಲದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟಗಳಿದೆ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಎಲ್ಲರನ್ನೂ ಓರೈಸಿಕೊಂಡು, ಎಲ್ಲರ ಮಾತಿನಂತೆ ನಡೆದು, ಪ್ರತಿಯೊಬ್ಬರು ಹಾಕುವ ಹೆಜ್ಜೆಯಲ್ಲಿ ಏನಾದರೂ ಒಂದು ವಿಶೇಷತೆಯನ್ನು ಕಾಣಬೇಕು ಅಥವಾ ನಮ್ಮ ನಡೆ ನಡವಳಿಕೆಗಳಲ್ಲಿ ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿದ್ದೀರಿ. ಆದರೆ ನಿಮ್ಮ ಪರಿಸ್ಥಿತಿ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾದ್ದಲ್ಲ.
ಮೊದಲನೇ 3 ತಿಂಗಳು ತಾವು ಏನು ಅಂದುಕೊಂಡ್ರು ಮಂದಗತಿಯಲ್ಲಿ ಸಾಗುತ್ತೆ. ಅದಾದ 3 ತಿಂಗಳು ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಅದಾದ 3 ತಿಂಗಳಿದೆಯಲ್ಲ, ಆರೋಗ್ಯದ ಕಡೆ ಬಹಳ ಜಾಗೃತರಾಗಿರ್ಬೇಕು. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಆರೋಗ್ಯದಲ್ಲಿ ಚೆನ್ನಾಗಿ ಕಾಪಾಡಿಕೊಂಡು ಆರೋಗ್ಯದ ಬಗ್ಗೆ ಚಿಂತನೆ ಮಾಡೋದು ಬಹಳ ಉತ್ತಮ. ಇನ್ನು ಕಡೆಯ 3 ತಿಂಗಳು ವ್ಯವಹಾರಗಳು ಕೈ ಹಿಡಿಯುತ್ತೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ಆದರೆ ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದ್ರಿಂದಲೇ ಇಷ್ಟೆಲ್ಲ ವ್ಯತ್ಯಾಸ ಆಗ್ತಾ ಇದೆ. ಆದರೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು 9 ಶನಿವಾರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶನಿವಾರ ಸಂಧ್ಯಾಕಾಲ ಹನುಮನ ಪ್ರಾರ್ಥನೆ ಮಾಡಿ. ಅದೇ ಗುರುವಾರದ ದಿವಸ ಔದುಂಬರ ಪ್ರಾರ್ಥನೆ ಮಾಡಿ. ಗುರುವಾರ ಔದುಂಬರ ಪ್ರಾರ್ಥನೆ ಮಾಡಿ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಒಂದಿಷ್ಟು ಗೋಧಿ ಒಂದಿಷ್ಟು ಕಡಲೆಕಾಳು ಇಂಥದ್ದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಸಂಜೆ ಅದನ್ನು ನೀರಿಗೆ ಹಾಕ್ತಕ್ಕಂಥದ್ದು, ನೀರಿಗೆ ಹಾಕಿದ ನಂತರ ಗಿಡ ಮರಗಳ ಮೇಲೆ ಚೆಲ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ತಾವು ಮಾಡಿದ್ರೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಯಿಂದಲೋ ವ್ಯವಹಾರಗಳಿಂದಲೋ ಕೆಲಸ ಕಾರ್ಯಗಳಿಂದಲೋ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಆದರೆ ಯಾವುದು ಏನೇ ಮಾಡಬೇಕಾದ್ರೂ ಆದಷ್ಟು ಗಣಪತಿ ಪ್ರಾರ್ಥನೆ ಮಾಡಿ. ಗಣಪತಿ ಪ್ರಾರ್ಥನೆಯನ್ನು ಮಾಡಿ ಶ್ರದ್ಧಾಭಕ್ತಿಯಾಗಿ ಭಗವಂತನ ಸಂಕಲ್ಪ ಮಾಡೋದ್ರಿಂದ ತಮ್ಮ ಅಸಾಧ್ಯವಾದ ಸಾಧನೆಗಳನ್ನು ಸಾಧನೆ ಪಡಿಸ್ಕೊಳ್ಬಹುದು. ಹಾಗೆ ಸಾಧ್ಯವಾದರೆ 9 ಮಂಗಳವಾರ ಸಮಸ್ಯೆಗಳಂತ ಬಂದಾಗ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಬೇಕು. ಅದಕ್ಕಾಗಿ 21 ಗರಿಕೆ, ಒಂದು ಸ್ವಲ್ಪ ಕಡಲೆಕಾಳು, ಗರಿಕೆಯನ್ನು ಗಣಪತಿ ಪಾದದ ಮೇಲಿಟ್ಟು ಕಡಲೆಕಾಳನ್ನು ಗಣಪತಿಗೆ ನೈವೇದ್ಯ ಮಾಡಿ, ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಯಾರಿಗಾದರೂ ಸರಿ ಒಂದಿಷ್ಟು ಕಡಲೆಕಾಳನ್ನು ನೆಂದಿರ್ತಕ್ಕಂಥ ಪ್ರಸಾದವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದರೆ ಮಿಥುನ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನ ಈ ವರ್ಷ ಫಲದಲ್ಲಿ ಸಾಧ್ಯವಾದರೆ 3 ಬಾರಿ ಆದರೂ ಸಮುದ್ರ ಸ್ನಾನ ಮಾಡಿ ಶಕ್ತಿ ದೇವತೆಯ ದರ್ಶನ ಮಾಡಿ ಬನ್ನಿ. ಹಾಗೆ ಭಗವತಿಯ ಅನುಗ್ರಹ ಪಡೆಯಿರಿ. ಸದಾಕಾಲ ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ಮನೆಯ ಪ್ರಧಾನ ದ್ವಾರವನ್ನು ಸ್ಪರ್ಶಿಸಿ ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ತದನಂತರ ಆಚೆ ಹೊರಡಿ. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮೊದಲು ಬಂದಿರತಕ್ಕಂಥ 5 ತಿಂಗಳು ಕಷ್ಟ, ಕಟ್ಟಿಟ್ಟ ಬುದ್ಧಿ. 5 ತಿಂಗಳು ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಷ್ಟವನ್ನೇ ನೋಡ್ತಕ್ಕಂಥದ್ದು, ಒಂದಷ್ಟು ನೆಗೆಟಿವ್ ಅನ್ನೇ ನೋಡ್ತಕ್ಕಂಥದ್ದು. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಅದರಲ್ಲೂ ನೀವು ಕೂಡ ಮೊದಲು ಬಂದಿರತಕ್ಕಂಥ ಈ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬನ ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ, ದೇವಿಯನ್ನ ಪ್ರಾರ್ಥನೆ ಮಾಡಿ, ಆದಷ್ಟು ದೇವಿಯ ಸ್ತೋತ್ರ ಮಾಲೆಗಳನ್ನ ಕೇಳ್ತಕ್ಕಂಥದ್ದು ಬಹಳ ಉತ್ತಮ. 9 ಮಂಗಳವಾರ ದೇವಿ ದೇವಸ್ಥಾನಕ್ಕೆ ಹೋಗಿ 11 ಕೆಂಪು ಹೂವನ್ನ ನೀಡಿ ಪ್ರಾರ್ಥನೆ ಮಾಡಿ. ಕೆಂಪು ಹೂವು ಯಾವುದಾದ್ರೂ ಕೂಡ ಪರವಾಗಿಲ್ಲ, ಆದ್ರೆ ಮನೋಗತ ಪ್ರಶ್ನಾತಂತ್ರದಲ್ಲಿ ಹಳದಿ ಕಲರ್ ಹೂಗೆ, ಹಳದಿ ವರ್ಣದಲ್ಲಿರ್ತಕ್ಕಂಥ ಹೂಗೆ ಕೆಂಪು ಅಂದ್ರೆ ಕುಂಕುಮದ ನೀರಲ್ಲಿ ಅದ್ದಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ರೆ, ಆದ್ರೆ ತಾವು ಆ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಂಪು ಹೂವನ್ನ ಹುಡುಕಿ 9 ಮಂಗಳವಾರ ಕೆಂಪು ಹೂವನ್ನ ದೇವಿ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಅದರಲ್ಲೂ ವಿಶೇಷವಾಗಿ ಮೀನರಾಶಿಯವರಿಗೆ ಮೊದಲು ಬಂದಿರತಕ್ಕಂಥ 5 ತಿಂಗಳು ಮಾತ್ರ ಸ್ವಲ್ಪ ಕಷ್ಟ. ಇನ್ನು ಮುಂದೆ ಬರ್ತಕ್ಕಂಥ 7 ತಿಂಗಳು ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಮದುವೆ ಆಗಿಲ್ದೇ ಇರೋರಿಗೆ ಮದುವೆ ಆಗ್ತಕ್ಕಂಥದ್ದು, ಮಕ್ಕಳಾಗಿಲ್ದೇ ಇರತಕ್ಕಂಥವ್ರಿಗೆ ಮಕ್ಕಳಾಗ್ತಕ್ಕಂಥದ್ದು, ಪ್ರತಿಯೊಂದು ಕೂಡ ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು. ಆದ್ರೆ ಮೊದಲು ಬಂದಿರತಕ್ಕಂಥ 5 ತಿಂಗಳು ಬಹಳ ಕ್ರೂರವಾಗಿರ್ತಕ್ಕಂಥದ್ದು. ಆ ಕ್ರೂರತೆ, ಆ ಒಂದು ಪ್ರತಿಯೊಂದನ್ನು ಕೂಡ ದೂರ ಮಾಡ್ಕೋಬೇಕು ಅಂದ್ರೆ ತಾವು ಕೂಡ ಶನೇಶ್ವರನನ್ನ ಪ್ರಾರ್ಥನೆ ಮಾಡಬೇಕು. ಹಿತಶತ್ರುಗಳು, ಗುಪ್ತ ಶತ್ರುಗಳನ್ನ ತಾವು ದೂರ ಮಾಡ್ಕೊಳ್ಬೇಕಾಗತ್ತೆ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಒಂದಷ್ಟು ಮಟ್ಟಿಗೆ ಕಾರ್ಯಸಿದ್ಧಿ ಆಗತ್ತೆ. ಆದ್ರೆ ಗುಪ್ತ ಶತ್ರುಗಳ ಅಟ್ಟಹಾಸ ಪ್ರತಿಯೊಂದು ಕೂಡ ಬಹಳ ವಿಭಿನ್ನ ರೀತಿಯಲ್ಲಿ ಕಾಣಿಸ್ತಕ್ಕಂಥದ್ದು. ಗುಪ್ತ ಶತ್ರುಗಳು ಅಂದ್ರೆ ಏನು? ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಒಂದು ಮಟ್ಟಕ್ಕೆ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಅಲ್ಲಿ ಶತ್ರುಗಳ ಅಟ್ಟಹಾಸ ಮೆರಿತಕ್ಕಂಥದ್ದು. ಮಾಡೋ ಪ್ರತಿಯೊಂದು ಕೆಲಸ ಕೂಡ ನಿಮ್ಮ ಕಣ್ಣು ಮುಂದೆ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಇನ್ನು ಸ್ವಲ್ಪ ಮಟ್ಟಿಗೆ ನೋಡಿದ್ರೆ ಅಲ್ಲಿಗೆ ಆ ಕೆಲಸ ಕೆಟ್ಟು ಕೂತಿರ್ತಕ್ಕಂಥದ್ದು. ಈ ಎಲ್ಲಾ ಒಂದು ಕಷ್ಟ ನಷ್ಟಗಳನ್ನ ನೀವು ಮೊದಲು ಬಂದಿರತಕ್ಕಂಥ 5 ತಿಂಗಳಲ್ಲಿ ದೂರ ಮಾಡ್ಕೋಬೇಕು ಅಂದ್ರೆ ಶನೇಶ್ವರನನ್ನ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗೃಜಂ ಛಾಯಾ ಮಾರ್ಥಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ. ಶನೇಶ್ವರನ ಆ ಒಂದು ಅನುಗ್ರಹವನ್ನ ತಾವು ಪಡಿಬೇಕು ಅಂದ್ರೆ ಹನುಮಂತನನ್ನ ಪ್ರಾರ್ಥನೆ ಮಾಡಬೇಕು. ಹನುಮಂತನಿಗೆ ಹೋಮ ಹವನಗಳನ್ನ ಮಾಡಿ, ಹನುಮಂತನ ಹೆಸರಲ್ಲಿ ಹೋಮ ಹವನಗಳನ್ನ ಮಾಡೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಶನೇಶ್ವರನ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗ್ತಕ್ಕಂಥದ್ದು. ಹನುಮನ ಪ್ರಾರ್ಥನೆ ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ ಒಂದೊಂದು ಕೂಡ ಬಹಳ ವಿಶೇಷ. ನಾನು ಹೇಳೋದು ಕೂಡ ಎಷ್ಟು ವಿಶೇಷಕರವಾಗಿರ್ತಕ್ಕಂಥದ್ದು. ಶನೇಶ್ವರನ ಅನುಗ್ರಹ ಬೇಕಂದ್ರೆ ಹನುಮಂತನನ್ನ ಪ್ರಾರ್ಥನೆ ಮಾಡಿ. ಹನುಮಂತನ ಅನುಗ್ರಹ ಬೇಕಂದ್ರೆ ರಾಮನನ್ನ ಪ್ರಾರ್ಥನೆ ಮಾಡಿ. ರಾಮ, ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ ಪ್ರತಿಯೊಬ್ಬರನ್ನು ಕೂಡ ಪ್ರಾರ್ಥನೆ ಮಾಡೋದ್ರಿಂದ ಬಹಳ ಉತ್ತಮ, ಬಹಳ ಶ್ರೇಷ್ಠ.
ಅದ್ರ ಮುಂದೆ ಬರ್ತಕ್ಕಂತ 7 ತಿಂಗಳು ಮಾತ್ರ ಈ 5 ತಿಂಗಳು ತಾವೇನು ಕಷ್ಟ ಪಟ್ಟಿರ್ತೀರೋ ಅದಕ್ಕೆಲ್ಲ ಫುಲ್ ಸ್ಟಾಪ್ ಬಂದಿರತಕ್ಕಂಥದ್ದು. ಮುಂದೆ 7 ತಿಂಗಳು ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಾನು ಹೇಳ್ದಾಗೆ ಮದುವೆ ಆಗಿಲ್ದೇ ಇರೋರಿಗೆ ಮದುವೆ ಆಗ್ತಕ್ಕಂಥದ್ದು, ಮಕ್ಕಳಾಗಿಲ್ದೇ ಇರೋರಿಗೆ ಮಕ್ಕಳಾಗ್ತಕ್ಕಂಥದ್ದು, ಮನೆ ಕಟ್ತಕ್ಕಂಥದ್ದು, ಭೂಮಿ ವ್ಯಾಪಾರ ಕೈಗೆ ಬರ್ತಕ್ಕಂಥದ್ದು, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋರ್ಗೆ, ಕಂಪನಿಯನ್ನ ಸ್ಟಾರ್ಟ್ ಮಾಡೋರ್ಗೆ, ಹೊಸ ಒಂದು ಬದುಕನ್ನ ರೂಪಲಾವಣ್ಯವನ್ನ ಕಟ್ಕೊಳ್ಳಿಕ್ಕೋಸ್ಕರ ಮೊದಲು 5 ತಿಂಗಳು ಅಷ್ಟು ಶ್ರೇಷ್ಠ ಅಲ್ಲ. ಆದ್ರೆ ಮುಂದೆ ಬರ್ತಕ್ಕಂಥ 7 ತಿಂಗಳು ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು. ಭಗವತಿಯನ್ನ ಪ್ರಾರ್ಥನೆ ಮಾಡಿ, ಶನೀಶ್ವರನನ್ನ ಪ್ರಾರ್ಥನೆ ಮಾಡಿ, ರಾಮ ಲಕ್ಷ್ಮಣ ಸೀತಾ ಭರತ ಶತ್ರುಘ್ನರನ್ನ ಪ್ರಾರ್ಥನೆ ಮಾಡಿ, ಮೊದಲನೇದಾಗಿ ಎಲ್ಲದಕ್ಕಿಂತ ವಿಶೇಷಕರವಾಗಿರ್ತಕ್ಕಂಥದ್ದು ತಂದೆ ತಾಯಿಯನ್ನ ಪ್ರಾರ್ಥನೆ ಮಾಡಿ, ಹಿರಿಯರನ್ನ ಗೌರವಿಸಿ, ಹಿರಿಯರ ಮಾತನ್ನ ಮೀರದಿಕ್ಕೆ ಹೋಗ್ಬೇಡಿ. ಅದರಲ್ಲೂ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮೊದಲು 5 ತಿಂಗಳು ತಾವು ಬಹಳ ಜೋಪಾನ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಬಹಳ ಜೋಪಾನವಾಗಿ ಹಾಕ್ತಕ್ಕಂಥದ್ದು. ಅದರಲ್ಲೂ ಆಫೀಸ್ಗೆ ಈಗ ತಾನೇ ಜಾಯಿನ್ ಆಗ್ತಕ್ಕ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಮುಗಿಸಿ ಆಫೀಸ್ಗೆ ಒಂದು ಹೊಸ ಬದುಕು, ಜಾಬು, ಕೆಲಸವನ್ನ ಮಾಡ್ತಕ್ಕಂಥವ್ರು ತಮಗೆ ಮೊದಲು 5 ತಿಂಗಳು ಅಷ್ಟು ಸಮಂಜಸಕರವಾದಂಥದ್ದಲ್ಲ. ಹಾಕ್ತಕ್ಕಂಥ ಹೆಜ್ಜೆ ಹೊಸದು, ಆದ್ರೆ ಹೊಸದು ಅಂತ ತಾವು ಉದ್ಘಟತನದಿಂದ ಮೆರಿತಕ್ಕಂಥದ್ದು ಬೇಡ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ತಂದೆ ತಾಯಿಯರ ಜೊತೆ ಕೂತು ವಿಮರ್ಶೆ ಮಾಡಿ, ಇವತ್ತು ತಾವು ಮಾಡೋ ಕೆಲಸ ಸ್ನೇಹಿತರ ಸಹಾಯವನ್ನ ತಗೊಳ್ಳಿ, ತಮ್ಮ ಮೇಲಧಿಕಾರಿಗಳ ಸಹಾಯ ತಗೊಳ್ಳಿ. ನಾನು ಒಬ್ಬನೇ ಮಾಡ್ತೀನಿ, ನಾನೊಬ್ಬನಿಂದನೇ ಕಾರ್ಯಸಿದ್ಧಿ ಆಗತ್ತೆ ಅಂದ್ರೆ ಸ್ವಲ್ಪ ಕಷ್ಟ. ದೊಡ್ಡವರ ಪ್ರಾರ್ಥನೆ ಮಾಡ್ಬೇಕು, ದೊಡ್ಡವರ ಮುಂದೆ ಕೂತ್ಕೊಬೇಕು, ದೊಡ್ಡವರ ಸಹಾಯವನ್ನ ತಗೊಳ್ಬೇಕು. ಇದನ್ನ ಮಾಡೋದ್ರಿಂದ ಬಹಳ ಉತ್ತಮಕರವಾಗಿರ್ತಕ್ಕಂಥದ್ದು. ಒಂದು ರೀತಿ ಹೇಳ್ಬೇಕಂದ್ರೆ ಮೊದಲು 5 ತಿಂಗಳು ಮಾತ್ರ ಸ್ವಲ್ಪ ಕಷ್ಟ, ಆದ್ರೆ ಇನ್ನು ಮುಂದೆ ಇರ್ತಕ್ಕಂಥ 7 ತಿಂಗಳು ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು. ಈ ಒಂದು 5 ತಿಂಗಳಲ್ಲಿ ಕಳ್ಕೊಂಡಿರ್ತಕ್ಕಂಥದ್ದನ್ನೆಲ್ಲ ಕೂಡ 7 ತಿಂಗಳಲ್ಲಿ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ವರ್ಷ ಈ ಒಂದು ಮೀನರಾಶಿಯವರಿಗೆ ಇರ್ತಕ್ಕಂಥದ್ದು. ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮೊದಲು ಮಾತ್ರ ಕಷ್ಟ, ಆದ್ರೆ ಮುಂದೆ ಮಾತ್ರ ಬಹಳ ಸುಖ ಸಂತೋಷದಿಂದ ಇರತಕ್ಕಂಥದ್ದು, ಬಹಳ ಉತ್ತಮಕರವಾಗಿರ್ತಕ್ಕಂಥದ್ದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಶುಭಕೃತ್ನಾಮ ಸಂವತ್ಸರದ ಹೊಸ ವರ್ಷದ ಯುಗಾದಿ ಆರಂಭದ ಮುಂಬರ್ತಕ್ಕಂಥ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮನವಮಿಯ ನಾವು ಹಾಕುವ ಪ್ರತಿ ಹೆಜ್ಜೆಯ ಎಲ್ಲದರಲ್ಲೂ ಸಹಿತ ವಿಶೇಷತೆ ಕಾಣಬೇಕು. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಲಾಭ ನಷ್ಟ, ಬೇಕು ಬೇಡ, ಅಥವಾ ಏನಾಗಬೇಕು, ಏನು ಹೋಗಬೇಕು, ಏನು ನಡೆಸಬೇಕು, ಎಲ್ಲದರ ಬಗ್ಗೆ ಎಲ್ಲವೂ ಸಹಿತ ಅಧೀನವಾಗಿರ್ತಕ್ಕಂಥದ್ದು. ಎಲ್ಲವೂ ಕೈಲಿಟ್ಕೊಂಡು ಆಟಾಡಿಸಿರ್ತಕ್ಕಂಥ ಆ ಗ್ರಹಾಧಿಪತಿಗಳನ್ನು ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೀರ್ಮಃ ಪ್ರತಿನಿತ್ಯ ಕಾಯಕವೂ ಸಹಿತ ಹೆಚ್ಚಿನ ಯಶಸ್ಸಾಗಬೇಕಾದ್ರೆ ನವಗ್ರಹ ಪ್ರಾರ್ಥನೆ, ಗಣಪತಿ ಆರಾಧನೆ, ಸರ್ವರು ಸಹಿತ ಹಿರಿಯರಿಗೆ ಅವರ ಪಾದಾಭಿವಂದನೆಗಳಂದರೆ ಸರ್ವರು ಸಹಿತ ಹಿರಿಯರನ್ನು ನಮಸ್ಕರಿಸಿ ಹಿರಿಯರ ಕೃಪಾಶೀರ್ವಾದದೊಂದಿಗೆ ಹಾಕುವ ಹೆಜ್ಜೆ ಹೆಚ್ಚಿನ ಯಶಸ್ಸನ್ನು ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ನೋಡಿದ್ರಲ್ಲ, ಪ್ರತಿ ಬಾರಿ ಕೂಡ ಯುಗಾದಿ ಬಂದಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಹೊಸತನ ಇರುತ್ತೆ, ಖುಷಿ ಇರುತ್ತೆ. ಬೇವು ಬೆಲ್ಲ, ಸಿಹಿ ಕಹಿಯ ಮಿಶ್ರಣ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ಬಂದರೂ ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು ಅನ್ನುವಂತಹ ಒಂದು ಸಂದೇಶ. ನಿಮ್ಮೆಲ್ಲರ ಬಾಳಲ್ಲಿ ಖುಷಿ ಹೆಚ್ಚಾಗಿರಲಿ, ಕಹಿ ಸ್ವಲ್ಪ ಕಡಿಮೆ ಇರಲಿ ಅಂತ ಆಶಿಸ್ತಾ ನಮ್ಮ ಇವತ್ತಿನ ಈ ಯುಗಾದಿ ಹಬ್ಬದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮೆಲ್ಲರ ಪ್ರೀತಿಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.